ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂದ್ಕೊಂಡೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಕತ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಲತ್ತೀರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸೇ ಫ್ಯಾಮಿಲಿ ಮೆಂಬರ್ಸೇ ಆದಷ್ಟು ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವಾಗ ವಿಡಿಯೋ ನೋಡಿದರೆ ಗೊತ್ತಾಗಿರ್ಬೋದು ನಿಮಗೆ, ಇವತ್ತು ಜಾತ್ರೆ ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಒಂದಿಷ್ಟು ಟೈಲರಿಂಗ್ ಟಿಪ್ಸ್ ಜೊತೆಗೆ ಈ ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಪ್ರತಿ ವರ್ಷ ಏನೈತಲ್ಲ ಆಲ್ರೆಡಿ ಒಂದು ವಿಡಿಯೋ ಒಳಗೆ ನಾನು ಅರಣ್ಯಸಿದ್ದೇಶ್ವರ ಜಾತ್ರೆ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ನಿ. ಹೀಗಾಗಿ ಅದು ಶಿವರಾತ್ರಿ ಅಮಾವಾಸ್ಯೆ ಆದ ನಂತರ ಜಾತ್ರೆ ಆಗ್ತಿತ್ತು. ಈ ವರ್ಷ ಏನೈತಲ್ಲ ಕಳಸ ಪ್ರತಿಷ್ಠಾಪನೆ ಮಾಡಬೇಕಂತ ಹೇಳಿ ಜಾತ್ರೆನ ಹಮ್ಮಿಕೊಂಡಿದ್ರು. ಇವಾಗ ದೀಪಾವಳಿ ಮತ್ತು ಜಾತ್ರೆ ಇದು ಏನೈತಲ್ಲ ಎರಡೂ ಜೊತೆಗೆ ಬಂದಿರೋದ್ರಿಂದ ನಾವು ಊರಿಗೆ ಹೋಗಿದ್ವಿ. ಬಟ್ ಹಾಗೆ ಮತ್ತು ಕಳಸಾರೋಹಣ ಇತ್ತು ಮತ್ತು ಕುಂಭ ಪೂಜೆ ಇತ್ತು. ಹೀಗಾಗಿ ಅದ್ರದ್ದು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಒಂದಿಷ್ಟು ಇವಾಗ ದೀಪ ಹಚ್ಚೋದು ಮತ್ತು ಒಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ಗಳಿದ್ದು ಅದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂಥೇಳಿ ವಿಡಿಯೋ ಮಾಡ್ಲಾಕತ್ತೀನಿ. ಹಾಗೆ ಲಕ್ಷ ದೀಪೋತ್ಸವ, ಕಳಸ ಪ್ರತಿಷ್ಠಾಪನೆ, ಕುಂಭ ಪೂಜೆ ಈ ರೀತಿಯಾಗಿ ಎಲ್ಲ ಎಷ್ಟು ಒಂದು ತುಂಬಾ ಎಲ್ಲ ಪಲ್ಲಕ್ಕಿಗಳು ಎಲ್ಲ ಬಂದಿದ್ವು. ಹೀಗಾಗಿ ನಾನೇನೈತಲ್ಲ ಎಲ್ಲ ವಾಯ್ಸು ಏನಾದರೂ ಕಾಪಿರೈಟ್ ಬಂದುಬಿಡ್ಬೋದು ಅಂಥೇಳಿ ಎಲ್ಲನೂ ಮ್ಯೂಟ್ ಮಾಡಿ ವಾಯ್ಸ್ ಓವರ್ನ ನಾನು ಕೊಡ್ಲಾಕತ್ತೀನಿ. ಮತ್ತು ಇವಾಗ ಜಾತ್ರೆಗೆ ಹೋಗಿದ್ವಿ. ಇಲ್ಲಿ ಜಾತ್ರೆಗೆ ಹೋದ್ರೂ ಪೈಲೆ ದಿನ ಹೋಗಿದ್ವಿ ಮತ್ತು ಕುಂಭ ಪೂಜೆ ಇತ್ತಲ್ಲ, ಹೀಗಾಗಿ ಎಲ್ಲ ಹೆಣ್ಮಕ್ಳಿಗೆ ಏನೈತಲ್ಲ ಒಂದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ಯಾರಿಗಳನ್ನ ತೊಗೊಂಡು ಬಂದಿದ್ದರು. ಹಾಗೆ ಅಲ್ಲಿ ಹೋದ್ರೂ ಮತ್ತು ಬ್ಲೌಸ್ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕಸ್ಟಮರ್ಸ ಬಂದರು. ಇಲ್ಲ ಅಂತಂದ್ರೆ ಒಂದು 2 ಡೇಸ್ ಒಳಗೆ ಎಷ್ಟು ಬ್ಲೌಸ್ ಆಗ್ತಾವೆ, ಒಂದು 8 ರಿಂದ 9 ಬ್ಲೌಸ್ನ ನಾವು ಸ್ಟಿಚಿಂಗ್ ಮಾಡಿದ್ನಿ. ಅಲ್ಲಿ ಕೂಡ ಹೋದ್ರೂ ಒಂದು ಕಳಸ ಪೂಜೆಗೆ ಏನೈತಲ್ಲ ಹೆಣ್ಮಕ್ಳಿಗೆ ಒಂದಿಷ್ಟು ಬ್ಲೌಸಸ್ಗಳನ್ನ ಸ್ಟಿಚ್ ಮಾಡೋದಿತ್ತು. ಹೀಗಾಗಿ ಅವನು ಕೂಡ ಬ್ಲೌಸ್ನ ಸ್ಟಿಚ್ ಮಾಡಿದ್ನಿ. ಹೀಗಾಗಿ ನನಗೆ ಅವತ್ತು ವಿಡಿಯೋನ ಮಾಡ್ಲಿಕ್ಕಾಗಲಿಲ್ಲ. ಹಾಗೆ ಸಂಜೆ ಟೈಮ್ ಒಳಗೆ ದೀಪ ಹಚ್ಚೋ ಟೈಮ್ ಒಳಗೆ ಏನೈತಲ್ಲ ಆ ಟೈಮ್ ಒಳಗೆ ಒಂದಿಷ್ಟು ವಿಡಿಯೋಸ್ನ ಮಾಡಿದ್ನಿ. ಇವೇನೈತಲ್ಲ ನ್ಯಾಚುರಲ್ ಆಗಿ ವಾಯ್ಸ್ ಅದು ಎಲ್ಲ ಇತ್ತು ಅಂತಂದ್ರೆ ತುಂಬಾ ಚೆನ್ನಾಗಿ ಬರ್ತಿತ್ತು. ಏನಾದರೂ ಕಾಪಿರೈಟ್ ಬಂದುಬಿಡೋದು ಅಷ್ಟೊಂದು ರೂಲ್ಸ್ ಗೊತ್ತಿಲ್ಲ, ಹೀಗಾಗಿ ಕಾಪಿರೈಟ್ಸ್ ಬಂದುಬಿಡುತ್ತೆ ಅಂಥೇಳಿ ಎಲ್ಲ ಮ್ಯೂಟ್ ಮಾಡಿಬಿಟ್ಟು ಜಸ್ಟ್ ವಿಡಿಯೋ ಮಾತ್ರನ ಕೊಟ್ಬಿಟ್ಟು ನಾನು ವಾಯ್ಸ್ ಓವರ್ನ ಕೊಡ್ಲಾಕತ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಒಂದಿಷ್ಟು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಎಲ್ಲ ಊರಿಂದ ಏನೈತಲ್ಲ ಪಲ್ಲಕ್ಕಿಗಳು ತೊಗೊಂಡು ಬಂದಿದ್ದರು. ಜಾತ್ರೆ ಅಂತೂ ತುಂಬ ವಿಜೃಂಭಣೆಯಿಂದ ಆಯ್ತಂತ ಹೇಳ್ಬೋದು. ಈ ಒಂದು ಶಿವರಾತ್ರಿ ಒಳಗಾಗಿದ್ರೂ ಇಲ್ಲಿ ತುಂಬ ಇಲ್ಲಂದ್ರೂ ಒಂದು 8 ರಿಂದ 9 ಲಕ್ಷ ಸುಮಾರಾಗಿ 8 ರಿಂದ 9 ಲಕ್ಷರವರೆಗೂ ಜನ ಕೂಡಿರ್ತೈತಿ. ಮತ್ತು ಇಲ್ಲಿ ಒಂದಿಷ್ಟು ಅನ್ನ ಪ್ರಸಾದ ಕೂಡ ಇತ್ತು. 3 ಡೇಸಿಂದ ಫುಲ್ ಡೇ ಕೂಡ ಅನ್ನ ಪ್ರಸಾದ ಇತ್ತು. ಅದನ್ನೂ ಕೂಡ ನಾನು ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ. ಇವಾಗ ಔಟ್ಲುಕ್ಕಿಂಗ್ನ ತೋರಿಸ್ಲತ್ತೇನೆ ನೋಡ್ರಿ, ಈ ರೀತಿಯಾಗಿತ್ತು. ಎಲ್ಲರೂ ಕೂಡ ಅವತ್ತು ಕಳಸ ಪೂಜೆ ಆದ ನಂತರ ಸಂಜೆ ಟೈಮ್ ಒಳಗೆ ಈ ರೀತಿಯಾಗಿ ಲಕ್ಷ ದೀಪೋತ್ಸವನ ಆಚರಣೆ ಮಾಡಿದ್ರು. ಅದನ್ನ ಒಂದು ಸ್ವಲ್ಪ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಲಿಕತ್ತೀನಿ. ಇನ್ನು ಒಂದು ದೇವಸ್ಥಾನದ ಸುತ್ತಲೂ ಕೂಡ ಈ ರೀತಿಯಾಗಿ ದೀಪ ಇಟ್ಟಿದ್ರು. ಸಂಜೆ ಟೈಮ್ ಒಳಗೆ ಇರೋದ್ರಿಂದ ಇನ್ನಷ್ಟು ಚೆನ್ನಾಗಿ ಕಾಣಿಸ್ಲಕ್ಕಂತ ಹೇಳ್ಬೋದು. ಇವಾಗ ಎಲ್ಲ ಒಂದು ಸುಮಾರಾಗಿ ಜನರು ಎಲ್ಲೋ ಒಂದು ಬೆರಳೆಣಿಕೆಯಷ್ಟು ಜನರು ಮಾತ್ರ ದೇವರು ಇಲ್ಲ ಅನ್ನೋರು ಉಂಟು. ಹಿಂಗೆ ಒಂದು 100% ಒಳಗಿಲ್ಲ ಅಂತಂದರೆ 80% ಎಲ್ಲರೂ ಕೂಡ ದೇವ್ರು ಅದಾನ ಅಂಥೇಳಿ ನಂಬಿರ್ತಾರೆ. ನಂಬಿಕೆ ಈ ಒಂದು ಪ್ರಕೃತಿ ಈ ರೀತಿಯಾಗಿ ನಡಿಲತ್ತೈತಿ, ವಿಸ್ಮಯ ಎಲ್ಲ ನೋಡಿದ್ರೆ ದೇವ್ರು ಇದಾನ ಅಂಥೇಳಿ ನಾವು ನಂಬಿಕೆನ ಇಟ್ಟೀವಿ. ಹಾಗೆ ಒಂದಿಷ್ಟು ಬ್ಲೌಸ್ ಏನದಾವಲ್ಲ ಯಾವುದೇ ಒಂದು ಡಿಸೈನ್ ಅದು ಏನೂ ಇಲ್ಲ, ಸಿಂಪಲ್ಲಾಗಿ ರೌಂಡ್ ನೆಕ್ಕಿಟ್ಟು ನಾವು ಬ್ಲೌಸಸ್ನ ಸ್ಟಿಚ್ ಮಾಡಿದ್ನಿ. ಸೊ ಅದನ್ನೂ ಕೂಡ ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ. ಯಾಕಂತಂದ್ರೆ ಅವಸರದೊಳಗೆ ಸ್ಟಿಚಿಂಗ್ ಮಾಡಿರೋದ್ರಿಂದ ಟ್ರೈಫೋಡ್ ಇರಲಿಲ್ಲ. ಹೀಗಾಗಿ ವಿಡಿಯೋ ಮಾಡ್ಲಿಕ್ಕೆ ಕೂಡ ಕ್ಯಾಮ್ರಾ ಇಡ್ಲಿಕ್ಕೆ ಯಾರು ಇರಲಿಲ್ಲ. ಈ ಕಾರಣಕ್ಕಾಗಿ ನಾನು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನ ಹಾಕಿರಲಿಲ್ಲ. ಅಷ್ಟೇ ಒಂದೊಂದು ಬ್ಲೌಸ್ಗೆ ಏನೈತಲ್ಲ ಪೈಪಿಂಗ್ ಕೊಟ್ಬಿಟ್ಟು ಲಾಂಗ್ ಸ್ಲೀವು ಮತ್ತು ಹಾಫ್ ಸ್ಲೀವು ಈ ರೀತಿಯಾಗಿ ಮತ್ತು
ರೌಂಡ್ ನೆಕ್ಕು ಮತ್ತು ಬೋಟ್ ನೆಕ್ ಅಂತೂ ಯಾರೂ ಇಟ್ಟಿರಲಿಲ್ಲ. ಎಲ್ಲರೂ ರೌಂಡ್ ನೆಕ್ ಇಟ್ಟು ಹೊಲಿಸಿದ್ರು. ಅವನು ಕೂಡ ನಾನು ಈ ಒಂದು ಜಾತ್ರೆಗೆ ಬೇಕಾಗಿತ್ತು. ಹೀಗಾಗಿ ಹೆಣ್ಮಕ್ಳಿಗೆ ಒಂದಿಷ್ಟು ಬ್ಲೌಸಸ್ನ ಸ್ಟಿಚ್ ಮಾಡಿಕೊಟ್ಟಿದ್ನಿ. ಹಾಗೆ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಪಲ್ಲಕ್ಕಿಗಳಿಗೆ ನಾವು ನಮಸ್ಕಾರ ಮಾಡ್ತಾ ಹಾಗೆ ವಿಡಿಯೋ ಮಾಡ್ತಾನೆ ಹೊಂಟಿದ್ವಿ. ಈ ಒಂದು ಗ್ಯಾಪ್ ಒಳಗೆ ಏನೈತಲ್ಲ ಒಂದಿಷ್ಟು ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡಿದ್ರು ನನಗೆ ಸೇವ್ ಮಾಡ್ಲಿಕ್ಕಾಗಲಿಲ್ಲ. ಒಂದೆರಡು ಲಾಗ್ ವಿಡಿಯೋ ಇದ್ದು ಕೂಡ ಎಡಿಟ್ ಮಾಡಿ ಹಾಕ್ಲಿಕ್ಕಾಗಿರಲಿಲ್ಲ. ಹೀಗಾಗಿ ಇವತ್ತೇನೈತಲ್ಲ ಈ ಒಂದು ಜಾತ್ರೆ ವಿಡಿಯೋ ಏನೈತಲ್ಲ ಮೆಮೊರೇಬಲ್ ಆಗಲಿ ಅಂತ ಹೇಳಿ ಈ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಲಾಕತ್ತೀನಿ. ಈ ಒಂದು ಜಾತ್ರೆ ಏನೈತಲ್ಲ ಭಂಡಾರದ ಜಾತ್ರೆ ಅಂತ ಹೇಳ್ಬೋದು. ವಿಶೇಷ ಅಂತಂದ್ರೆ ಸುಮಾರು ಕ್ವಿಂಟಲಷ್ಟು ಭಂಡಾರ ಬಿದ್ದಿರ್ತೈತಿ. ಭಂಡಾರ ಹಾರಿಸಿರ್ತಾರೆ. ಕೊಬ್ಬರಿ, ಖಾರಿಕ ಮತ್ತು ಬಾಳೆಹಣ್ಣು ಈ ರೀತಿಯಾಗಿ ಹೂವು, ಭಂಡಾರ ಈ ರೀತಿಯಾಗಿ ಹಾರಿಸ್ತಿರ್ತಾರೆ. ಈ ಒಂದು ಅರಣ್ಯ ಸಿದ್ದೇಶ್ವರ ಜಾತ್ರೆಯ ಒಂದು ವಿಶೇಷ ಅಂತಂದ್ರೆ ಭಂಡಾರದ ಜಾತ್ರೆ ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ಒಂದು ಸುತ್ತಮುತ್ತಲು ನಮ್ಮ ರಾಜ್ಯದಿಂದ ಅಷ್ಟೇ ಅಲ್ಲ ಬೇರೆ ರಾಜ್ಯದಿಂದ ಕೂಡ ಈ ಒಂದು ಜಾತ್ರೆಗೆ ಜನ ಬರ್ತಾರೆ. ಅಷ್ಟೊಂದು ಅಂದ್ರೆ ಇವಾಗ ಬೆಳಗಾವಿ ಡಿಸ್ಟ್ರಿಕ್ ಒಳಗೆ ಮೊದಲನೇ ಸ್ಥಾನದ ಚಿಂಚಲಿ ಮಾಯಕ್ಕನ ಜಾತ್ರೆ ಅಂತಂದ್ರೆ 2ನೇ ಸ್ಥಾನ ಈ ಒಂದು ಯಲ್ಪಾರಟ್ಟಿ ಅರಣ್ಯ ಸಿದ್ದೇಶ್ವರ ಜಾತ್ರೆ ಒಂದು ಸ್ಥಾನವನ್ನು ಪಡೆದೈತಿ ಅಂತ ಹೇಳ್ಬೋದು. ಅಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಾರೆ. ಹಾಗೆ ಇವಾಗ ಎಷ್ಟೊಂದು ಪ್ರತಿ ಹೆಣ್ಮಕ್ಳು ಕೂಡ ಬಂದು ಕಳಸ ಹೊತ್ತ ಅದು ಕೂಡ ವಿಡಿಯೋ ಕ್ಲಿಪ್ಪಿಂಗ್ ಇದ್ದರೆ ಈ ವಿಡಿಯೋಕ್ಕೆ ಇನ್ನಷ್ಟು ಮೆರುಗು ಬರ್ತಿತ್ತು ಅಂತ ಹೇಳಿ ನನಗೆ ಅನಿಸಿತ್ತು. ಬಟ್ ಆ ವಿಡಿಯೋ ಮಾಡ್ಲಿಕ್ಕೆ ಹಾಕಿರಲಿಲ್ಲ. ಹೀಗಾಗಿ ಗದ್ದಲ ಒಳಗೆ ಎಲ್ಲಿ ಮೊಬೈಲ್ ತೊಗೊಂಡು ಹೋಗೋದು ಅಂತ ಹೇಳಿ ನಾನು ವಿಡಿಯೋನ ಮಾಡಿರಲಿಲ್ಲ. ಹೀಗಾಗಿ ಒಂದು ಅದೇ ದಿನ ಸಂಜೆ ಟೈಮ್ ಒಳಗೆ ಏನು ದೇವಸ್ಥಾನಕ್ಕೆ ಹೋಗಿದ್ವಲ್ವ ಆ ವಿಡಿಯೋನ ಮಾಡಿದ್ನಿ. ಅದಷ್ಟು ಇರಲಿ ಇದು ದೇವಸ್ಥಾನ ಒಳಗಡೆ ಹೋಗಿ ಇನ್ನೊಂದು ಸರ್ತಿ ನಾನು ದೇವಸ್ಥಾನಕ್ಕೆ ಹೋದ್ನಿ ಅಂತಂದ್ರೆ ಕಂಪ್ಲೀಟಾಗಿ ಆ ದೇವಸ್ಥಾನದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಒಂದು ಆದಷ್ಟು ನಾನು ರೆಗ್ಯುಲರಾಗಿ ವಿಡಿಯೋ ಹಾಕಬೇಕಂತ ಹೇಳಿ ಟ್ರೈ ಮಾಡ್ತಿರ್ತೀನಿ. ಹಾಗೆ ಮನೆ ಕೆಲಸ ಮತ್ತು ಒಂದಿಷ್ಟು ಗಡಬಡಿ ಒಳಗೆ ಹಬ್ಬದೊಳಗೆ ಏನು ಅರ್ಜೆಂಟಾಗಿದ್ವಲ್ಲ ಅವ ಬ್ಲೌಸಸ್ಗಳನ್ನ ಸ್ಟಿಚ್ ಮಾಡಿಕೊಟ್ಟೇನಿ. ಇನ್ನೂ ಅಂದರೂ ಭಾಳ ಅಂದ್ರೆ ಭಾಳ ಅದಾವ. ಇನ್ನೂ ಇಲ್ಲಂದ್ರೆ ಒಂದು 30ರಿಂದ 40 ಬ್ಲೌಸ್ಗಳು ಏನಿದಾವಲ್ಲ ಇವಾಗ ಮತ್ತು ಬಂದಾವ. ಕಸ್ಟಮರ್ಸ್ ತಂದು ಕೊಟ್ಟಾರ. ಹೀಗಾಗಿ ಅವನು ಕೂಡ ಸ್ಟಿಚಿಂಗ್ ಮಾಡ್ಬೇಕು. ವಿಡಿಯೋ ಮಾಡ್ಬೇಕಂತಂದ್ರೆ ಒಂದಿಷ್ಟು ಡಿಸೈನ್ ಸ್ಟಿಚಿಂಗ್ ಮಾಡ್ಲಕತ್ತೀನಿ ಅಂತಂದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಹಾಗೆ ಮನ್ಯಾಗ ಕೆಲಸ ಮಾಡಿಕೊಂಡು ಮತ್ತು ಮಧ್ಯಾಹ್ನ ಟೈಮ್ದೊಳಗೆ ಒಂದಿಷ್ಟು ಸ್ಟಿಚಿಂಗ್ ಮಾಡ್ತಿರ್ತಾನೆ. ಯಾಕಂತಂದ್ರೆ ಕಂಪ್ಲೀಟಾಗಿ ಕಂಟಿನ್ಯೂ ಆಗಿ ಸ್ಟಿಚಿಂಗ್ ಮಾಡೋಂಗಿಲ್ಲ. ಇದು ಒಂದು ಪ್ರಾಬ್ಲಮ್ ಆಗ್ತೈತಿ. ಯಾಕಂತಂದ್ರೆ ಒಮ್ಮೆ ಬ್ಲೌಸ್ ಕಟಿಂಗ್ ಮಾಡೋದು, ಆಮೇಲೆ ಸ್ಲೀವ್ ರೆಡಿ ಮಾಡೋದು, ಆಮೇಲೆ ಬ್ಯಾಕ್ ನೆಕ್ ರೆಡಿ ಮಾಡೋದು, ಫ್ರಂಟ್ ಒಂದು ಸರ್ತಿ ಏನೈತಲ್ಲ ಸೈಡ್ ಫಿಟ್ಟಿಂಗ್ ಲೈನ್ನ ಹಾಕೋದು, ಈ ರೀತಿಯಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದ್ರಿಂದ ವಿಡಿಯೋ ಮಾಡ್ಲಿಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತೈತಿ. ಹಾಗೆ ನನ್ನ ಮಗ ಒಂದು ಆಟ ಆಡ್ಲಕತ್ತಾಗ ಟ್ರೈಪಾಡ್ ಇಟ್ಟು ವಿಡಿಯೋ ಮಾಡಬೇಕಾಗ್ತೈತಿ. ಯಾಕಂತಂದ್ರೆ ಇವಾಗ ನೋಡ್ತಾ ಇರ್ಬೋದು ಈಗಿನ ಮಕ್ಕಳ ಮೊಬೈಲ್ ನೋಡಿದ್ರೆ ಆಟನೂ ಇಲ್ಲ ಮತ್ತು ಅಭ್ಯಾಸನೂ ಇಲ್ಲ, ಈ ರೀತಿಯಾಗಿ ಆಗಿರ್ತೈತಿ. ಅದೊಂದು ಪ್ರಾಬ್ಲಮ್ ಆಗಿರ್ತೈತಿ. ಹೀಗಾಗಿ ನಾನು ಕಂಟಿನ್ಯೂಸ್ ಆಗಿ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಏನೈತಲ್ಲ ಈ ರೀತಿಯಾಗಿ ಜಾತ್ರೆಗದು ಹೋಗಿದ್ರೆ ಲಾಗ್ ವಿಡಿಯೋ ಮಾಡಿದರೆ ಒಂದು 3-4 ಲಾಗ್ ವಿಡಿಯೋ ಕೂಡ ಆಗ್ತಿದ್ವು. ಬ್ಯಾಡ್ ಅಂಥೇಳಿ ನಾನು ಲಾಗ್ ವಿಡಿಯೋ ಮಾಡಲಿಲ್ಲ. ಯಾಕಂತಂದ್ರೆ ಇವಾಗ ಏನೈತಲ್ಲ ಗೂಗಲ್ ಪಿನ್ ಬಂದ ನಂತರ ನಾನು ಏನೋ ಒಂದಿಷ್ಟು ಲಾಗ್ ವಿಡಿಯೋನ ಜೊತೆಗೆ ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಸುಮಾರು ಜನನು ಲಾಗ್ ವಿಡಿಯೋ ಜೊತೆಗೆ ನೀವು ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿದ್ದಾರೆ. ಹಾಗಾಗಿ ಆದಷ್ಟು ಟ್ರೈ ಮಾಡ್ತೀನಿ. ಯಾಕಂತಂದ್ರೆ ಇವಾಗ ಏನಾದರೂ ಹೊಲದೊಳಗೆ ಕೆಲಸ ಆಗಿರ್ಬೋದು, ಮನೆ ಕೆಲಸ ಮಾಡೋದ್ರೊಳಗೆ, ಆಮೇಲೆ ಅಡುಗೆ ಮಾಡೋದ್ರೊಳಗೆ ಏನೈತಲ್ಲ ಒಂದಿಟ್ಟು ವಿಡಿಯೋ ಸರಿಯಾಗಿ ಬರೋಂಗಿಲ್ಲ. ಯಾಕಂತಂದ್ರೆ ಅಷ್ಟೊಂದು ಕಿಚನ್ ಒಳಗೆ ಬೆಳಕಿರಂಗಿಲ್ಲಲ್ಲ, ಹೀಗಾಗಿ ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ. ಹೀಗಾಗಿ ಆದಷ್ಟು ನಾನು ಟೈಲರಿಂಗ್ ವಿಡಿಯೋನ ಹಾಕ್ಲಕತ್ತಿರ್ತೀನಿ. ಆದಷ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲಾಕತ್ತೀರಿ. ಯಾಕಂತಂದ್ರೆ ವಿಡಿಯೋ ಏನೈತಲ್ಲ ಒಂದಿನ ಹಾಕೋದು, ಒಂದು 15 ದಿನದವರೆಗೂ ಹಿಂಗೆ ಹಾಕೋಂಗಿಲ್ಲ ಅಂತಂದ್ರೆ ವಿಡಿಯೋ ವ್ಯೂಸ್ ಏನದಲ್ಲ ತುಂಬಾ ಡೌನ್ ಆಗ್ತೈತಿ ಅಂತ ಹೇಳ್ಬೋದು. ಇವಾಗ ಆಲ್ರೆಡಿ ವಿಡಿಯೋಗಳನ್ನ ನೀವು ನೋಡಿರಬಹುದು.
ಎಷ್ಟು ವ್ಯೂಸ್ ಡೌನ್ ಆಗೈತಿ ಅಂಥೇಳಿ. ನಾವು ಕಂಟಿನ್ಯೂಸ್ ಆಗಿ ಒಂದು ರೆಗ್ಯುಲರಾಗಿ ವಿಡಿಯೋ ಹಾಕ್ತೀವಿ ಅಂತಂದ್ರೆ ನಾವು ಯೂಟ್ಯೂಬ್ ಒಳಗೆ ಬೇಗನೆ ಸಕ್ಸಸ್ ಆಗೇ ಆಗ್ತೀವಿ. ಯಾಕಂತಂದ್ರೆ ಒಂದಲ್ಲ ಒಂದು ವಿಡಿಯೋ ಆದರೂ ಕ್ಲಿಕ್ ಆಗೇ ಆಗ್ತೈತಿ ಅಂತ ಹೇಳ್ತೀನಿ. ಸುಮಾರು ಜನ ನಮ್ಮ ವಿಡಿಯೋನ ನೋಡಿಬಿಟ್ಟು ಒಂದಿಷ್ಟು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಾಕತ್ತೀವಿ ಅಂತ ಹೇಳ್ತಾರೆ, ಕಮೆಂಟ್ ಮಾಡಿರ್ತಾರೆ. ಅದರಿಂದನೂ ತುಂಬಾ ಖುಷಿ ಆಗ್ತೈತಿ. ಮತ್ತು ಇಲ್ಲೇ ಲೋಕಲವ್ರು ಆದರೂ ಕೂಡ ನಿಮ್ಮ ವಿಡಿಯೋದಿಂದ ನನಗೆ ಒಂದಿಟ್ಟು ಬ್ಲೌಸ್ ಕಟ್ಟಿಂಗಲ್ಲಿ ಆಗಿರ್ಬೋದು, ಸ್ಟಿಚಿಂಗ್ ಒಳಗೆ ಇಂಪ್ರೂವ್ ಆಗೈತಿ ಅಂಥೇಳಿ ಹೇಳ್ತಾರೆ. ಇದನ್ನೆಲ್ಲ ನೋಡೋದ್ರಿಂದ ನಮ್ಮ ವಿಡಿಯೋದಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತಲ್ಲ ಅಂಥೇಳಿ ಒಂದು ಖುಷಿ. ಮತ್ತು ಇವಾಗ ಇಲ್ಲ ವಾಚಿಂಗ್ ಟೈಮ್ ಆಗಿರ್ಬೋದು ಎಲ್ಲ ಕೂಡ ಕಂಪ್ಲೀಟ್ ಆಗೈತಿ. ಹಾಗೆ ಜಾತ್ರೆ ಒಳಗೆ ಕೂಡ ಬಂದಿದ್ವಿ. ಬಂದಾದ ನಂತರ ಇಲ್ಲಿ ಕೂಡ ನಾನು ವಾಯ್ಸ್ ಓವರ್ ಕೊಡ್ಲಾಕತ್ತೀನಿ. ಇದಾದ ನಂತರ ಜಾತ್ರೆ ಮುಗಿದಾದ ನಂತರ ಮನೆಗೆ ಬಂದ ಮೇಲೆ ನಾನು ಇಲ್ಲಿ ಆ ಥ್ರೆಡ್ಗಳನ್ನ ಎಲ್ಲನೂ ಜೋಡಿಸಿ ಇಡ್ಲಾಕತ್ತೀನಿ. ಎಲ್ಲ ಟೈಲರ್ಸ್ಗೂ ಏನು ಪ್ರಾಬ್ಲಮ್ ಅಂತಂದ್ರೆ ನಾನು ಇವಾಗ ಹಬ್ಬದೊಳಗೆ ಏನೈತಲ್ಲ ಹಾಗೆ ಅವಸರದೊಳಗೆ ಸ್ಟಿಚಿಂಗ್ ಮಾಡಿಬಿಟ್ಟು ಎಲ್ಲ ಎಲ್ಲೆಂದ್ಲಲ್ಲೆಲ್ಲ ಇವೇನು ಥ್ರೆಡ್ ಅದಾವಲ್ಲ ಎಲ್ಲ ಡಬ್ಬಿ ಒಳಗೆ ಹಾಕಿಟ್ಟಿದ್ನಿ. ಹೀಗಾಗಿ ಎಲ್ಲ ಕೂಡ ಸೆಪ್ರೇಟಾಗಿ ಒಂದ್ರೊಳಗೆ ಎತ್ತಿಡ್ಬೇಕಂತ ಹೇಳಿ ಎಲ್ಲನೂ ಕ್ಲೀನ್ ಮಾಡ್ಲಾಕತ್ತೀನಿ. ಇದ್ರೊಳಗೆ ಒಂದು ನಾನು ಥ್ರೆಡ್ ಬಗ್ಗೆ ನಿಮ್ಗೆ ಟಿಪ್ಸ್ ಕೊಡ್ಬೇಕಂತ ಹೇಳಿ ವಿಡಿಯೋನ ಮಾಡ್ಲಾಕತ್ತೀನಿ. ಏನಂತಂದ್ರೆ ಇವಾಗ ಎಲ್ಲ ಥ್ರೆಡ್ನ ಒಂದು ಡಬ್ಬಿ ಒಳಗೆ ಹಾಕಿದ್ವಿ ಅಂತಂದರೆ ಎಲ್ಲ ಥ್ರೆಡ್ ಒಂದಕ್ಕೊಂದು ಏನೈತಲ್ಲ ಗಂಟು ಬಿದ್ದುಬಿಟ್ಟು ತುಂಬಾ ಥ್ರೆಡ್ ವೇಸ್ಟ್ ಆಗ್ತೈತಿ ಅಂತ ಹೇಳ್ಬೋದು. ಎಲ್ಲ ಟೈಲರ್ಸ್ಗೂ ಕೂಡ ಇದು ಅನುಭವ ಆಗೇ ಆಗಿರ್ತೈತಿ. ತುಂಬಾ ಥ್ರೆಡ್ ವೇಸ್ಟ್ ಆಗ್ತೈತಿ. ಹೀಗಾಗಿ ನಾವು ಒಂದಿಷ್ಟು ಇವಾಗೇನು ಖಾಲಿ ಥ್ರೆಡ್ ಆಗಿರ್ತಕ್ಕಂತಹ ಏನು ಇರ್ತಾವಲ್ಲ ಅವನ್ನ ತೊಗೊಂಡ್ಬಿಟ್ಟು ನಾವು ಎಷ್ಟೊಂದು ಹೆಲ್ಪ್ ಆಗ್ತೈತಿ. ಇದು ಒಂದಿಷ್ಟು ನಾನು ಯೂಟ್ಯೂಬ್ ಒಳಗೆ ನೋಡಿಬಿಟ್ಟೇನೆ ನಾನು ಇದನ್ನ ಟಿಪ್ಸ್ನ ಫಾಲೋ ಮಾಡ್ತಿರೋದ್ರಿಂದ ತುಂಬಾ ಹೆಲ್ಪ್ ಆಗ್ತೈತಿ. ನಾವು ಸ್ಟಿಚಿಂಗ್ ಮಾಡುವಾಗ ಏನದನ್ನ ಗಂಟು ಬಿಚ್ಕೊತ ಮತ್ತು ಥ್ರೆಡ್ನ ಸೆಪ್ರೇಟ್ ಮಾಡ್ಕೊತ ಟೈಮ್ ವೇಸ್ಟ್ ಆಗಂಗಿಲ್ಲ. ಈ ರೀತಿಯಾಗಿ ಮಾಡೋದ್ರಿಂದ ಟೈಮ್ ಕೂಡ ನಮ್ಗೆ ಸೇವ್ ಆಗ್ತೈತಿ. ಇವಾಗ ನೋಡ್ತಾ ಇರ್ಬೋದು ಖಾಲಿ ಥ್ರೆಡ್ ಆಗಿರ್ತೈತೇನಿಲ್ಲ, ಈ ರೀತಿಯಾಗಿ ನಾನು ಅದನ್ನ ಕಟ್ ಮಾಡಿ ಇಡ್ಲಾಕತ್ತೀನಿ. ನೀವು 3 ಮಾಡ್ಬೋದು, ಒಂದ್ರೊಳಗೆ 4 ಮಾಡ್ಬೋದು. ನಾನು ಏನಂತಲ್ಲ 3 ಈ ರೀತಿಯಾಗಿ ಕಟ್ ಮಾಡಿ ಇಡ್ಲಾಕತ್ತೀನಿ. ಈ ರೀತಿ ನಾನು ಪ್ರತಿಯೊಂದು ಥ್ರೆಡ್ಗೆ ನೋಡ್ತಾ ಇರ್ಬೋದು ನೀವು ಸೈಡಲ್ಲಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಟಾನೆ. ಈ ರೀತಿಯಾಗಿ ತುಂಬಾ ಹೆಲ್ಪ್ ಆಗ್ತೈತಿ. ಒಂದಕ್ಕೊಂದು ಅಂಟ್ಕೊಳ್ಳೋಂಗಿಲ್ಲ. ಮತ್ತು ನಾವು ಸ್ಟಿಚಿಂಗ್ ಮಾಡುವಾಗ ಥ್ರೆಡ್ನ ತೊಗೊಂಡ್ಬಿಟ್ಟು ಮತ್ತು ಅದೇನು ಥ್ರೆಡ್ ತುದಿ ಇರುತ್ತಲ್ಲ ಈ ರೀತಿಯಾಗಿ ಇಷ್ಟೆಲ್ಲ ನಾನು ವೇಸ್ಟ್ ಮಾಡೋಂಗಿಲ್ಲ ನೋಡಿರಿ. ಇವನ್ನ ಖಾಲಿ ಆದರೂ ಕೂಡ ಡಬ್ಬಿ ಒಳಗೆ ಎತ್ತಿಟ್ಟಿರ್ತೀನಿ. ಇವಾಗ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಥ್ರೆಡ್ ತುದಿ ಏನಿರುತ್ತಲ್ಲ ಫೋಲ್ಡ್ ಮಾಡಿಬಿಟ್ಟು ನಾವು ಯಾವ ರೀತಿಯಾಗಿ ಈ ಒಂದು ಖಾಲಿ ಥ್ರೆಡನ್ನು ಏನು ಉದಿರ್ತೈತಲ್ಲ ರಟ್ಟ ಅದನ್ನ ಹೆಂಗೆ ಯೂಸ್ ಮಾಡೋದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಇವಾಗ ನೋಡ್ತಾ ಇರ್ಬೋದು ಒಂದು ಸೈಡಲ್ಲಿ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ನಾವು ಆ ಥ್ರೆಡ್ ಏನು ರೋಲ್ ಮಾಡಿರ್ತೀವಲ್ವ ಅದಕ್ಕೆ ಲಾಕ್ ಮಾಡ್ಕೊಂಡ್ಬಿಟ್ರೆ ಕಂಪ್ಲೀಟ್ ಆಯಿತು. ಈ ರೀತಿಯಾಗಿ ಹಾಕಿಬಿಟ್ರೆ ಏನೈತಲ್ಲ ಥ್ರೆಡ್ನ ಆ ಕಡೆ ಈ ಕಡೆ ಆಗಂಗಿಲ್ಲ, ವೇಸ್ಟ್ ಕೂಡ ಆಗಂಗಿಲ್ಲ. ನೋಡ್ತಾ ಇರ್ಬೋದು ಮತ್ತೊಂದನ್ನು ಇದೇ ರೀತಿಯಾಗಿ ಎಲ್ಲನೂ ಕಟ್ ಮಾಡಿ ಇಟ್ಬಿಟ್ಟು ನಾನು ಇದೇ ರೀತಿಯಾಗಿ ಪ್ರತಿಯೊಂದು ಥ್ರೆಡ್ ನಾನು ಹಾಕಬೇಕಾಯ್ತು ಅಂತಂದರೆ ಇದೇ ರೀತಿಯಾಗಿ ಮಾಡ್ತಿದ್ವಿ. ತುಂಬ ದಿನ ಆಯಿತು ಇದನ್ನ ಶೇರ್ ಮಾಡ್ಕೋಬೇಕು ವಿಡಿಯೋನ ಅಂಥೇಳಿ ಅಂದ್ಕೊಂಡಿದ್ದೀನಿ, ಆಗಿರಲಿಲ್ಲ. ಹೀಗಾಗಿ ಈ ಒಂದು ಜಾತ್ರೆ ವಿಡಿಯೋ ಜೊತೆಗೆ ಇದನ್ನು ಟೈಲರಿಂಗ್ ಟಿಪ್ಸ್ ವಿಡಿಯೋನ ಶೇರ್ ಮಾಡಬೇಕಂತ ಹೇಳಿ ಅಂದ್ಕೊಂಡು ನಾನು ವಿಡಿಯೋನ ಮಾಡ್ಲಾಕತ್ತಿದ್ನಿ. ಇವಾಗ ಒಂದಿಷ್ಟು ನೋಡ್ತಾ ಇರ್ಬೋದು ದೊಡ್ಡ ಡಬ್ಬಿ ಒಳಗೆ ಒಂದು ಎಲ್ಲನೂ ಮತ್ತು ಬಾಬಿನ್ ಕೇಸ ಮತ್ತು ಎಲ್ಲ ಯಂತ್ರ ಐಟಮ್ ಏನದಾವಲ್ಲ ಸೆಪ್ರೇಟಾಗಿ ಇಡ್ಲಾಕತ್ತೀನಿ. ಸ್ಟಿಚಿಂಗ್ ಮಾಡುವಾಗ ಪಟ ಪಟ ಕೈಗೆ ಎಟ್ಕೋ ರೀತಿಯಾಗಿ ಇಟ್ಕೊಂಡ್ವಿ ಅಂತಂದ್ರೆ ನಮಗೂ ಟೆನ್ಷನ್ ಇರೋಂಗಿಲ್ಲ. ಪಟ ಪಟ ಅಂತ ಸ್ಟಿಚಿಂಗ್ ಮಾಡ್ಬೋದು. ಇವಾಗ ಏನೈತಲ್ಲ ಕತ್ರಿ ಒಂದು ಕಡೆ ಮತ್ತು ಅಳತೆ ಪಟ್ಟಿ ಒಂದು ಕಡೆ ಆಮೇಲೆ ಚಾಪೀಸ್ ಒಂದು ಕಡೆ ಸ್ಟಿಚಿಂಗ್ ಮಾಡುವಾಗ ಎಲ್ಲ ಹುಡುಕ್ತಾ ಕೂತ್ವಿ ಅಂತಂದ್ರೆ ಇಲ್ಲ ಅಂತಂದ್ರೆ 10-15 ನಿಮಿಷ ಅಲ್ಲೇ ವೇಸ್ಟ್ ಆಗಿಬಿಟ್ಟಿರ್ತೈತಿ. ಇವಾಗ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಎಲ್ಲ ಥ್ರೆಡ್ಗೆ ಕೂಡ ಈ ರೀತಿಯಾಗಿ ನಾನು ಹಾಕಿಬಿಟ್ಟು ಲಾಕ್ ಮಾಡ್ಲಾಕತ್ತೀನಿ. ನೋಡ್ತಾ ಇರ್ಬೋದು ಅದು ತುದಿ ಏನಿರುತ್ತಲ್ಲ ಅಲ್ಲಿಗೆ ಅದು ಕಂಪ್ಲೀಟಾಗಿ ಈ ರೀತಿಯಾಗಿ ಲಾಕ್ ಆಗೋ ರೀತಿಯಾಗಿ ಹಾಕಿಬಿಡ್ಬೇಕು. ಇದರಿಂದ ತುಂಬಾ ಹೆಲ್ಪ್ ಆಗ್ತೈತಿ. ನಾನು ಪ್ರತಿಯೊಂದು ತುಂಬ ದಿನ ಆಯಿತು ಇದೇ ರೀತಿಯಾಗಿ ನಾನು ಮಾಡ್ತಿರೋದು. ಇವಾಗ ಎಷ್ಟು ದಿನ ಆಯ್ತಲ್ಲ ಅದನ್ನ ಎತ್ಬಿಟ್ಟು ಈ ರೀತಿಯಾಗಿ ನಾನು ಮಾಡಿರಲಿಲ್ಲ. ಎಲ್ಲ ಕೂಡ ಹಾಗೆ ಡಬ್ಬದಲ್ಲಿ ತುಂಬಿಟ್ಬಿಟ್ಟಿದ್ನಿ. ಇವತ್ತೆಲ್ಲ ಕ್ಲೀನ್ ಮಾಡಿ ಇನ್ನು ನಾಳೆಯಿಂದ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದರೆ ಬಂದಿತ್ತು ಅಂಥೇಳಿ
ಅಂದ್ಕೊಂಡಿದ್ನಿ. ಯಾಕಂತಂದ್ರೆ ಮೊದಲಿಗೆ ಹಲವಾರು ಭಾಳ ಅಂದ್ರೆ ಭಾಳ ಪಿಕೋ ಫಾಲ್ ಬಂದಾವ. ಅವನ್ನೆಲ್ಲ ಕಂಪ್ಲೀಟ್ ಮಾಡಿ ಇಂತ ನಾನು ಬ್ಲೌಸ್ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ಯಾಕಂತಂದ್ರೆ ಬ್ಲೌಸಸ್ನ ಇಟ್ಕೊಂಡ್ಬಿಟ್ಟು ಪಿಕೋ ಫಾಲ್ ಮಾಡಿಬಿಟ್ಟು ಸಾರಿ ಏನದಲ್ಲ ಕಸ್ಟಮರ್ಸ್ಗೆ ಕೊಟ್ಬಿಟ್ಟು ನಂತರ ಏನೈತಲ್ಲ ನಾನು ಟೈಲರಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಯಾವ ರೀತಿಯಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲಾಕತ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇದೇ ರೀತಿಯಾಗಿ ನಮಗೆ ಸಪೋರ್ಟ್ ಮಾಡಿ ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ ಅಂತಂದ್ರೆ ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ನಮಗೂ ಕೂಡ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.